ಬಸವಣ್ಣವ್ರು ಹೇಳ್ತಾರೆ, ಮೊದಲು ನಾನು ಅದನ್ನು ಪೂಜೆ ಮಾಡಿದೆ, ಇದನ್ನು ಪೂಜೆ ಮಾಡಿದೆ, ಕೊನೆಗೆ ನಿನ್ನ ಪೂಜೆ ಮಾಡಿದೆ, ಕೊನೆ ನನ್ನನ್ನು ನಾನೇ ಪೂಜೆ ಮಾಡ್ಕೊಂಡ್ಬಿಟ್ಟೆ, ಯಾಕೆ ನಾನು ನಿನ್ನೊಳಗೆ ಇದ್ದೀನಿ ಅಂತ. ನಮ್ಮ ಈಶಾವಾಸ್ಯ ಉಪನಿಷತ್ತಲ್ಲೂ ಮಾತು ಬರ್ತದೆ. ಒಬ್ಬ ಸಾಧಕ ಇಡೀ ಜೀವನ ತುಡಿದಿದ್ದಾನೆ. ತನ್ನ ಜೀವನದ ಗುರಿ ಏನು, ಗಮ್ಯ ಏನು, ಕೊನೆಗೆ ಎಲ್ಲಿ ಸೇರ್ಕೋಬೇಕು, ಆ ಶಕ್ತಿ ಪರಾತ್ಪರ ಶಕ್ತಿ ಹೇಗಿದೆ ಗೊತ್ತಿಲ್ಲ. ಅದಕ್ಕೆ ಹೇಳ್ತಾರೆ, ಹಿರಣ್ಮಯೇನ ಪಾತ್ರೇಣ ಸತ್ಯಶಾಪೇತ ಮುಖಂ ತತ್ವಂ ಭೂಷಣ್ಣಮಾವೃಣು ಸತ್ಯ ಧರ್ಮಾಯ ದೃಷ್ಟಯೇ. ನೀ ಭಗವಂತ ಅದು ಬಂಗಾರದೊಂದು ಪ್ಲೇಟ್ ಹಾಕಿಬಿಟ್ಟಿದ್ಯಪ್ಪ ಮಾರ, ಸತ್ಯದ ಹಿಂದೆ ನಾನು ಕಾಣಿಸ್ತಾ ಇಲ್ಲ. ಸರಿಸೋದನ್ನ ಬಂಗಾರದ್ದೇ ಆಗಲಿ ಪರದೆ ಸರಿಸು, ಸತ್ಯ ಕಾಣಿಸ್ತಾ ಇಲ್ಲ, ಹಿಂದೆ ಯಾರಿದ್ದಾನೆ ಮಹಾತ್ಮ ನೋಡ್ಬಿಡ್ಬೇಕು ಶಕ್ತಿಯನ್ನ ಅಂತ. ಮುಂದಿನ ಶ್ಲೋಕ ಮೈ ಜುಮ್ ಅನ್ಬಿಡುತ್ತೆ. ಭೂಷಣ್ಯ ಕರ್ಷೆ ಯಮಸೂರ್ಯ ಪ್ರಾಜಾಪತ್ಯ ವ್ಯೂಹ ರಶ್ಮಿನ್ ಸಮೂಹ ತೇಜೋ ಯತ್ತೇ ರೂಪಂ ಕಲ್ಯಾಣತಮಂ ತತ್ತೇ ಪಶ್ಯಾಮಿ ಯೋಸಾವಸೌ ಪುರುಷ ಸೋಹಮಸ್ಮಿ ಅಂತ. ಶ್ಲೋಕ ಹೇಳೋದು ಮುಖ್ಯ ಅಲ್ಲ, ಆ ಪರದೆ ಸರಿಸು ಅಂತಾನಲ್ಲ ಸಾಧಕ, ಭಗವಂತ ಸರಿಸ್ತಾನೆ. ಪರದೆ ಸರಿಸಿದ ಆಗುವಂಥ ರಿಯಲೈಸೇಷನ್ ಇದೆ ನೋಡಿ, ರೋಮಾಂಚನ ಆಗಿಬಿಡುತ್ತೆ. ಹುಟ್ಟಿದಾಗ್ರಿಂದ ಒದ್ದಾಡ್ತಾ ಇದ್ದಾನೆ, ಆ ಶಕ್ತಿ ನೋಡಬೇಕು, ಪರಾತ್ಪರ ಶಕ್ತಿಯನ್ನು ಕಾಣಬೇಕು ಅಂತ ಹೋಗ್ತಿದ್ದಾನೆ. ಸರಸು, ಬಂಗಾರದ ಪರದೆಯನ್ನು ಸರಸು ಅಂತ ಕೇಳ್ತಾನೆ. ಅದು ಸರಿದಾಗ ನೋಡ್ತಾನೆ, ಸೋವಾಸಾವು ಪುರುಷ ಸೋಹಮಸ್ಮಿ ಅಂತ. ಅಯ್ಯೋ ನಾನೇ ಅದು ಅಂತಾನೆ. ಎಂಥ ಅದ್ಭುತ ಅದು. ಯಾವ ಶಕ್ತಿಯನ್ನು ನೋಡಬೇಕು ಕಾಣಬೇಕು ಅಂತ ಜೀವನದುದ್ದಕ್ಕೂ ಒದ್ದಾಡಿದ್ನೋ ಆ ಶಕ್ತಿ ನಾನೇ, ಮತ್ತೊಂದು ಯಾವುದೂ ಅಲ್ಲ. ನಾನು ಬೇರೆ ಅಲ್ಲ, ಆ ಶಕ್ತಿ ಬೇರೆ ಅಲ್ಲ. ಅಹಂ ಬ್ರಹ್ಮಾಸ್ಮಿ ಆದ ತತ್ವ ಅದೇ, ನಾನು ಅದೇ, ಅದರೊಳಗೆ ಸೇರ್ಕೊಂಡಿದ್ದೀನಿ ನಾನು ಅಂದಾಗ ಒಂದು ಸಲ ನಾನು ಸೇರ್ಕೊಂಡ್ಬಿಟ್ರೆ ನಾನು ನೀನು ಉಭಯಗಳು ಅಳಿದು ಹೋಗ್ತಾ.